ಕಳೆದ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ಅದರ ಸಂಪೂರ್ಣ ಲೆಕ್ಕಾಚಾರಗಳನ್ನು ಬೇಕಾದರೆ ಮುಂದಿನ ದಿನಗಳಲ್ಲಿ ನಾನು ಓಪನ್ ಆಗಿ ಅದನ್ನು ಬಹಿರಂಗವಾಗಿ ನಾನು ಚರ್ಚೆ ಮಾಡಲಿಕ್ಕೂ ದಾಖಲೆ ಸಮೇತ ಇಟ್ಟು ಮಾತಾಡಲಿಕ್ಕೆ ತಯಾರಿದ್ದೀನಿ. ಮಂಗಳೂರು ನಗರ ದಕ್ಷಿಣಕ್ಕೆ ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಡುಗೆ ಏನು, ಅದರ ದಾಖಲೆಯನ್ನು ಒಂದು ರೀತಿಯ ಶ್ವೇತಪತ್ರದ ರೀತಿಯಲ್ಲಿ ಅವರು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರಿನವರಿಗಾಗಿ ಮಂಗಳೂರಿನ ಕಾಂಗ್ರೆಸ್ನವರು ಕೊಟ್ಟಂಥ ಕೊಡುಗೆ ಇದಲ್ಲ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಆ ಯೋಜನೆ ಬಂದಿದೆ. ಆದರೆ ಈ ಯೋಜನೆಯ ಒಳಗುಟ್ಟು ಏನು, ಇವತ್ತು ಒಳಗುಟ್ಟನ್ನು ತಿಳ್ಕೊಳ್ಬೇಕು ಅಂತೇಳಿ ಆದರೆ ಸ್ವಲ್ಪ ದಾಖಲೆಗಳನ್ನು ಇಟ್ಟು ಮಾತಾಡಬೇಕು. ಇದು ಕರ್ನಾಟಕ ಸರ್ಕಾರದ ನಡವಳಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಕೈಗೊಳ್ಳುವ ಕಾಮಗಾರಿಗಳ ಕ್ರಿಯಾ ಯೋಜನೆ ಅನುಮೋದನೆ ನೀಡುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ 47 SFC 2019 ದಿನಾಂಕ 7/8/2019. ಇದು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1ರ ಆದೇಶ. ಈ 1ರ ಆದೇಶದ ಯಾವುದೆಲ್ಲ ಕಾಮಗಾರಿಗಳು ತೆಗೆದುಕೊಳ್ಬೇಕು ಅಂತ ಕಾಮಗಾರಿಗಳ ಲಿಸ್ಟ್ ಸಮೇತ ಇದರಲ್ಲಿ ಕಾಮಗಾರಿಗಳ ಲಿಸ್ಟ್ ಇದೆ. ಇದು 2019ಕ್ಕೆ ಯಾಕೆ ಆದೇಶ ಆಯಿತು ಅಂತ ಕೇಳಿದರೆ 2019-20 ಬಜೆಟ್ ಪ್ರತಿ, ಇದರಲ್ಲಿ ಬಜೆಟ್ ಪ್ರತಿಯಲ್ಲಿ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬಜೆಟ್ 2019-20 ಮಹಾತ್ಮ ಗಾಂಧಿ ಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ದಿಸ್ ಸ್ಕೀಮ್ ಕಲಬುರ್ಗಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ will be developed with the grant of 150 crores and other Mahanagara Palikas namely Belagavi, Ballari, Tumkuru, Shivamogga, Mangaluru, Davangere, Vijaypura will be developed. ನಾನು ಹೇಳುವಂಥದ್ದು ಏನು ಅಂತ ಕೇಳಿದರೆ ಬಜೆಟಲ್ಲಿ ಇಟ್ಟಂಥ ಆದೇಶ ಬಜೆಟಲ್ಲಿ ಘೋಷಣೆ ಮಾಡಿದ ನಂತರ ಯಾವ ಆರ್ಥಿಕ ಇಲಾಖೆ ಅನುಮತಿ ಬೇಡ. ಸಾಮಾನ್ಯ ಜ್ಞಾನ ಇಲ್ಲ ಕಾಂಗ್ರೆಸ್ನವರಿಗೆ. ರಾಜಕಾರಣ ಮಾಡಬೇಕು ಅಂತ ಹೇಳೋಕ್ಕೋಸ್ಕರ ಬಾಯಿಗೆ ಬಂದದ್ದು ಮಾತಾಡಬಾರ್ದು. ವೆನ್ ಇಟ್ ಈಸ್ ಚೀಫ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್ ಅವರು 3 ಗಂಟೆ ಕಾಲ ಬಜೆಟ್ನಲ್ಲಿ ಓದಿದಾರೋ ಆ ಬಜೆಟ್ನಲ್ಲಿ ಕೊಟ್ಟಂಥ ಘೋಷಣೆಯ ಪ್ರಕಾರ 2019ಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಗೆ ಆದೇಶ ಆಗಿದೆ. ಹಾಗಿರುವಾಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1 ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಆಗಿತ್ತು ಅಂತ ಹೇಳಲಿಕ್ಕೆ ಬಜೆಟ್ನ ಪ್ರತಿ ಕಾಪಿ ಮತ್ತು ಸರ್ಕಾರದ ಆದೇಶ ಇದು 2 ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ.